ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ನಿಶಾಂತ್. ನೀವು ನೋಡ್ತಿದ್ದೀರಾ ನಿಶ್ ಟೆಕ್ ಯೂಟ್ಯೂಬ್ ಚಾನಲ್. ನಾವು ಈ ಚಾನಲಲ್ಲಿ ಸುಮಾರು ಟೆಕ್ನಿಕ್ಸ್ಗಳನ್ನು ಹೇಳ್ತಾ ಇರ್ತೇವೆ. ಅದಕ್ಕೋಸ್ಕರ ನೀವು ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಮತ್ತೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಯಾಕಂದರೆ ನಮ್ಮ ವಿಡಿಯೋ ವೈರಲ್ ಆಗ್ತಿದ್ದಾಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ, ಆಗ ನಮಗೆ ಖುಷಿ ಆಗ್ತದೆ ಇನ್ನೂ ವಿಡಿಯೋಸ್ ಮಾಡುವಂತೇಳಿ. ಈಗ ನಾವು 300 ಸಬ್ಸ್ಕ್ರೈಬರ್ಸಿಗೆ ತಲುಪಿದ್ದೇವೆ. ನಮಗೀಗ ಇನ್ನು 200 ಸಬ್ಸ್ಕ್ರೈಬರ್ಸ್ ಮಾಡುವ ಟಾರ್ಗೆಟಲ್ಲಿ ಇದ್ದೇನೆ. ಪ್ಲೀಸ್ ನಿಮ್ಮ ಸಪೋರ್ಟ್ ಬೇಕು. ಓಕೆ, ನಾನು ಇವತ್ತಿನ ಟೆಕ್ನಿಕ್ ಕಡೆ ಹೋಗ್ತಿದ್ದೇನೆ. ನಂಬರ್ 1 ಟೆಕ್ನಿಕ್ ಏನಂತ ಹೇಳಿದ್ರೆ, ನಿಮ್ಮ ಮೊಬೈಲಲ್ಲಿ ಈಗ ನೀವು ಗ್ಯಾಲರಿಗೆ ಪಾಸ್ವರ್ಡ್ ಸೆಟ್ ಮಾಡಿರ್ತೀರಿ, ಬಟ್ ಯಾವನೋ ಒಬ್ಬ ಬರ್ತಾನೆ ಆಟೋಮೆಟಿಕ್ ಆಗಿ ನಿಮ್ಮ ಗ್ಯಾಲರಿಯನ್ನು ಓಪನ್ ಮಾಡಿ ತೋರಿಸ್ತಾನೆ. ಅದು ಹೇಗೆ ಅಂತೇಳಿ ನಾನೀಗ ನಿಮಗೆ ಹೇಳಲಿಕ್ಕಿದ್ದೇನೆ. ಓಕೆ, ಅದಕ್ಕೀಗ ನೀವು ಗೂಗಲ್ ಕ್ರೋಮಿಗೆ ಹೋಗಬೇಕು. ಗೂಗಲ್ ಕ್ರೋಮಿಗೆ ನೀವು ಪಾಸ್ವರ್ಡ್ ಸೆಟ್ ಮಾಡಲಿಲ್ಲ ಅಂದರೆ ಈ ಪ್ರಾಬ್ಲಮ್ಸ್ಗಳಾಗ್ತದೆ. ಓಕೆ, ಗೂಗಲ್ ಕ್ರೋಮಿಗೆ ಹೋದಾದ ನೆಕ್ಸ್ಟ್ ನೀವು ಅಲ್ಲಿ ಟೈಪ್ ಮಾಡಬೇಕು photos.google.com ಅಂತೇಳಿ. ಹೀಗೆ ಟೈಪ್ ಮಾಡಿದ ತಕ್ಷಣ ನೀವು ನೋಡ್ಬೋದು ನಿಮ್ಮ ಗ್ಯಾಲರಿ ಓಪನ್ ಆಗಿ ನಿಮ್ಮ ಎದುರು ಕಾಣಿಸ್ಲಿಕ್ಕೆ ಇರ್ತದೆ. ಆ ನಂತರ ನೀವು ಅಲ್ಲಿ ಸರ್ಚ್ ಅಲ್ಲಿ ಕೂಡ ನೋಡ್ಬೋದು. ಸರ್ಚ್ ಮಾಡ್ಬೋದು. ಮೀ ಅಂತೇಳಿ ಸರ್ಚ್ ಮಾಡಿದ ತಕ್ಷಣ ನಿಮ್ಮ ಫೋಟೋಸ್ಗಳು ಶೋ ಅಪ್ ಆಗ್ತದೆ. ಓಕೆ, ಆ ನಂತರದ ಟೆಕ್ನಿಕ್ಗೆ ನೀವು ಗೂಗಲ್ ಕ್ರೋಮಿನ ಸೆಟ್ಟಿಂಗ್ಸಿಗೆ ಹೋಗಬೇಕು. ಸೆಟ್ಟಿಂಗ್ಸಿಗೆ ಹೋಗಿ ಆದ ನೆಕ್ಸ್ಟ್ ನೀವು ಅಲ್ಲಿ ಕೆಳಗೆ ಒಂದು ನೋಡ್ಬೋದು ಪಾಸ್ವರ್ಡ್ ಅಂತೇಳಿ ಆಪ್ಷನ್ ಉಂಟು. ಈ ಪಾಸ್ವರ್ಡ್ ಆಪ್ಷನ್ಗೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ನೀವು ಯಾವುದೆಲ್ಲ ಪಾಸ್ವರ್ಡ್ಗಳನ್ನು ಸೇವ್ ಮಾಡಿದಿರೋ ಅದೆಲ್ಲ ನಿಮ್ಮ ಮುಂದೆ ಶೋ ಅಪ್ ಆಗ್ತದೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತೇನೆ ಫ್ರೆಂಡ್ಸ್, ನೀವು ನಿಮ್ಮ ಕ್ರೋಮಿಗೆ ಒಂದು ಪಾಸ್ವರ್ಡ್ ಅನ್ನು ಸೆಟ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಯಾರಾದರೂ ನಿಮ್ಮ ಮೊಬೈಲನ್ನು ಓಪನ್ ಮಾಡಿದಾಗ ಅವರಿಗೆ ಕ್ರೋಮಿನಲ್ಲಿ ಪಾಸ್ವರ್ಡ್ ಇಲ್ಲ ಅಂತೇಳಿ ಗೊತ್ತಾದರೆ ನಿಮ್ಮ ಈ ಎಲ್ಲ ಪಾಸ್ವರ್ಡ್ಗಳನ್ನು ಕದ್ದು ನಿಮ್ಮ ಬೇರೆ ಅಕೌಂಟಿಗೆ ಲಾಗಿನ್ ಆಗಲಿಕ್ಕೆ ಕೂಡ ಟ್ರೈ ಮಾಡ್ಬೋದು. ಓಕೆ, ಆ ನಂತರದ ಟ್ರಿಕ್ನ ಹೆಸರು ಏನಂತ ಹೇಳಿದರೆ, ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಲೈಕ್ಸ್ ಆ್ಯಂಡ್ ಫಾಲೋವರ್ಸ್ ಇನ್ಕ್ರೀಸ್ ಮಾಡಲಿಕ್ಕೆ ಒಂದು ಆ್ಯಪ್. ಈ ಆ್ಯಪ್ನ ಹೆಸರು ಏನಂತ ಹೇಳಿದರೆ getinsta ಅಂತೇಳಿ. ಈ ಆ್ಯಪನ್ನು ನಾನೀಗ ಓಪನ್ ಮಾಡ್ತಿದ್ದೇನೆ. ಇದರ ಲಿಂಕನ್ನು ನಾನು ಬಿಲೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಆ ನಂತರ ಇದ್ರ ಯಾವುದೆಲ್ಲ ಪರ್ಮಿಷನ್ ಅನ್ನು ಕೇಳ್ತದೆ, ಪರ್ಮಿಷನ್ ಕೊಡಿ. ಆ ನಂತರ ಇದಕ್ಕೆ ಸಿಗ್ನಪ್ ಆಗಿ, ಆ ನಂತರ ಲಾಗಿನ್ ಆಗಿ ನಿಮ್ಮ ಯಾವ ಅಕೌಂಟಿಂದ ನೀವು ಲೈಕ್ಸ್ ಅನ್ನು ಬೇರೆಯವರಿಗೆ ಕಳಿಸ್ಬೇಕು ಅಂತ ಹೇಳ್ತೀರೋ ಆ ಅಕೌಂಟ್ ಅನ್ನು ಲಾಗಿನ್ ಆಗಿ. ನಂತರದ ಕೆಲಸ ಏನಂತ ಹೇಳಿದ್ರೆ, ನೀವು ಇಲ್ಲಿ ಒಂದು ಲೈಕ್ಸ್ ಅನ್ನು ಕೊಡಬೇಕು. ಲೈಕ್ಸ್ ಕೊಟ್ಟ ತಕ್ಷಣ ನೀವು ನೋಡ್ಬೋದು ನಿಮಗೆ ಆ ಲೈಕ್ಸ್ ಅಲ್ಲಿರೋ ಕಾಯಿನ್ಸ್ 20 ಕಾಯಿನ್ಸ್ ನಿಮ್ಮ ಅಕೌಂಟಿಗೆ ಸಿಗ್ತದೆ. ಆ ನಂತರ ನೀವು ಈ ಕಾಯಿನ್ ಅನ್ನು ಉಪಯೋಗಿಸಿಕೊಂಡು ನೀವು ನಿಮ್ಮ ಅಕೌಂಟಿಗೆ ಬೇಕಾದ ಲೈಕ್ಸ್ ಆರ್ ಫಾಲೋವರ್ಸ್ ಅನ್ನು ಇನ್ಕ್ರೀಸ್ ಮಾಡ್ಬೋದು. ಈಗ ಇದರಲ್ಲಿ ಡಿಸ್ಕೌಂಟ್ ನಡೀತಿದೆ, ಅದಕ್ಕೋಸ್ಕರ ನಾನು ಈ ಆ್ಯಪ್ ಅನ್ನು ನಿಮಗೆ ಹೇಳ್ತಿದ್ದೇನೆ. ಓಕೆ, ನಂತರದ ಅಪ್ಲಿಕೇಶನ್ ಹೆಸರು ಹೈಟ್ ಟಾಪ್ ಅಂತೇಳಿ. ಈ ಅಪ್ಲಿಕೇಶನ್ ಅನ್ನು ಉಪಯೋಗಿಸಿಕೊಂಡು ನೀವು ನಿಮ್ಮ ಮೊಬೈಲಲ್ಲಿ ಅಂದರೆ ನಿಮ್ಮ ಇನ್ಸ್ಟಾಗ್ರಾಮ್ ಆ್ಯಪಲ್ಲಿ ನೀವು ಯಾವುದಾದ್ರು ಒಂದು ಹೊಸ ಪೋಸ್ಟ್ ಮಾಡಿದಾಗ ಅದಕ್ಕೆ ಬೇಕಾದ ಕ್ಯಾಪ್ಷನ್ಸ್, ಡೈಲಾಗ್ಸ್ ಮತ್ತು ಬಿಲೋ ಹ್ಯಾಶ್ಟ್ಯಾಗ್ಗಳನ್ನು ನೀವು ಈ ಆ್ಯಪಲ್ಲಿ ನೋಡ್ಬೋದು. ಇದರಲ್ಲಿ ಮೋಸ್ಟ್ ಪಾಪ್ಯುಲರ್ ಹ್ಯಾಶ್ಟ್ಯಾಗ್ಸ್ ಡೈಲಿ ಅಪ್ಡೇಟ್ ಆಗ್ತಾ ಇರ್ತದೆ, ಆಟೋಮೆಟಿಕ್ ಅಪ್ಡೇಟ್ ಆಗ್ತಾ ಇರ್ತದೆ, ನೀವು ನೋಡ್ಬೋದು. ಓಕೆ, ಎಲ್ಲ ಆ್ಯಪ್ಗಳ ಬಗ್ಗೆ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ನಿಮ್ಗೆ ಈ ಆ್ಯಪಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಈಗಲೇ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ ನಂತರ ಆ್ಯಪ್ ಹೇಗೆ ಅನಿಸ್ತು ಅಂತೇಳಿ ಬಿಲೋ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಗೆ ನೆಕ್ಸ್ಟ್ ವಾರದೊಳಗೆ 200 ಸಬ್ಸ್ಕ್ರೈಬರ್ಸ್ ಬೇಕು. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೇನೆ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು. ಇಂಥದ್ದೇ ಬೇರೆ ಆಸಮ್ ಟ್ರಿಕ್ಗಳಿಗೋಸ್ಕರ ನಾನು ನಿಮಗೆ ಸಿಗ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.